ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಬಹಳಷ್ಟು ದಿನ ಆಯ್ತು ಅನ್ಸುತ್ತೆ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟು. ಸೊ ಕೊನೆಯದಾಗಿ 2025 ಈ ಒಂದು ವರ್ಷ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಎಷ್ಟು ಒಂದು ಹುದ್ದೆಗಳು ಅಥವಾ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ರೀಸೆಂಟ್ ಆಗಿರುವಂತಹ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ಗೆ ಒಂದು ಅಪ್ಡೇಟ್ ಅನ್ನು ನಾನು ಶೇರ್ ಮಾಡಿದ್ದೆ. ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ತಮ್ಮ ಒಂದು ಕ್ವಾಲಿಫಿಕೇಶನ್ 10th ಅನ್ನ ಬಿಟ್ಟು ಅಂದ್ರೆ ಪಕ್ಕಕ್ಕಿಟ್ಟು ಏನಾದ್ರೂ ಒಂದು ಸೆಕೆಂಡ್ PUC ನ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಒಂದು ಫೈನಲ್ ಆಗಿ ಮಾಡ್ತಾರ. ಹಾಗೆಯೇ ತಮ್ಮ ಒಂದು ಸೆಲೆಕ್ಷನ್ ಆದ ಮೇಲೆ ಏನಾದ್ರೂ ಒಂದು 50 ಮಾರ್ಕ್ಸ್ ನ ಒಂದು ಎಕ್ಸಾಮಿನೇಷನ್ ಕೂಡ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಮಾಡ್ತಾರೆ ಎಂಬುದರ ಬಗ್ಗೆನೂ ಕೂಡ ಒಂದು ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಕೊನೆಯದಾಗಿ ಟ್ರಾನ್ಸ್ಫರ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಸುಮಾರು 2 ರಿಂದ 3 ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ತಾವು ಆಲ್ಮೋಸ್ಟ್ ತಾವು ಶೇರ್ ಮಾಡ್ಕೊಳ್ಳಿಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಹಾಗೆ ಇದೇ ರೀತಿಯಾದಂತಹ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಂದು ಸರ್ಕಾರಿ ಹುದ್ದೆಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿರುವಂತಹ ಒಂದು ವೆಬ್ಸೈಟ್ ಯಾವುದು ಅಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಇಲ್ಲಿ ತಾವು ನೋಡಬಹುದು. ಓಕೆನಾ? ಈ ಒಂದು ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ಆಗಿರ್ಬೋದು, ತಮ್ಮ ಒಂದು ಹೊಸದಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಆಗಿರ್ಬೋದು, ಯಾವುದಾದ್ರೂ ಒಂದು ಹೊಸ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ನ ಒಂದು ಅಪ್ಡೇಟ್ ಆಗಿರ್ಬೋದು. ಓಕೆನಾ? ಅಂದ್ರೆ ಹೇಳಕ್ ಹೋದ್ರೆ ಈ ಒಂದು ವೇಕೆನ್ಸಿಯ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ತಮಗೆ ಒಂದು ಸಿಗ್ತಾ ಇರುತ್ತೆ. ಕೂಡ ಈ ಒಂದು ವೆಬ್ಸೈಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಕ್ಕೆ ಇಂಡಿಯಾ ಪೋಸ್ಟ್ ಆಫೀಸ್ gdsonline.government.in ಅಂತ ತಾವು ಸರ್ಚ್ ಅನ್ನ ಮಾಡಿದ್ರೆ ಪ್ರತಿ ಒಂದು ಅಪ್ಡೇಟ್ ಅನ್ನ ಈ ಒಂದು ವೆಬ್ಸೈಟ್ ಮುಖಾಂತರ ತಾವು ಏನು ಒಂದು ಪಡ್ಕೋಬಹುದು. ಓಕೆನಾ? ಪ್ರತಿಯೊಬ್ಬರು ಗೊತ್ತಿರಲಿ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಈಗ ಬಹಳ ಒಂದು ಮುಖ್ಯವಾಗಿ ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಪೆಂಡಿಂಗ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು ಜನವರಿ ತಿಂಗಳಲ್ಲಿ ಸುಮಾರು 21,413 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ, ರೀಸೆಂಟ್ ಆಗಿ ಅದರ ಒಂದು 4th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ರಿ. ಅದರ ಒಂದು ಲಾಸ್ಟ್ ಡೇಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಏನು ನಾಳೆ ಇದರ ಒಂದು ಲಾಸ್ಟ್ ಡೇಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನು ಯಾರು ತಮ್ಮ ಒಂದು 4th ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು DV ಅನ್ನ ಮಾಡ್ಕೊಂಡಿಲ್ಲ, ನಾಳೆ ಒಳಗಡೆ ತಾವು DV ಅನ್ನ ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನೋದು ತಾವು ಮಾಡ್ಕೋಬೇಕಾಗಿರುತ್ತೆ. ಈ ಒಂದು 21,413 ಒಂದು ಪೋಸ್ಟ್ ನ ಏನಾದ್ರೂ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಒಂದು ಡಿಕ್ಲೇರ್ ಅನ್ನ ಮಾಡ್ಬಿಡ್ತಾರ ಅಥವಾ ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ನೋಟಿಫಿಕೇಶನ್ ಅಲ್ಲಿ ತಾವು ಒಂದು ಸಲ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ವೇಕೆನ್ಸಿ ಏನಿದೆ ಜೂನ್ 30ಕ್ಕೆಲ್ಲ ಏನು ಒಂದು ಫೈನಲ್ ಆಗಿ ನಾವು ಮಾಡ್ಬಿಡ್ತೀವಿ. ಆಮೇಲೆ ನಾವು ಯಾವುದೇ ಒಂದು ಕಾರಣಕ್ಕೂ ಒಂದು ಮೆರಿಟ್ ಲಿಸ್ಟ್ ಕೂಡ ಒಂದು ರಿಲೀಸ್ ಅನ್ನ ಮಾಡುವುದಿಲ್ಲ ಅಂತ ಒಂದು ಕ್ಲಿಯರ್ ಆಗಿ ಕಟ್ ಆಗಿ ಏನೋ ಒಂದು ನೋಟಿಫಿಕೇಶನ್ ಅಲ್ಲಿ ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಅದು ಶೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಬಟ್ ನನ್ನ ಒಂದು ಪ್ರಕಾರ ನಿಮ್ಮ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಇಲ್ಲಿ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಓಕೆನಾ? 100% ನಾನು ಕನ್ಫರ್ಮ್ ಆಗಿ ರಿಲೀಸ್ ಅನ್ನ ಮಾಡ್ತಾನೆ ಅಂತ ನಾನು ಹೇಳಲ್ಲ. ಓಕೆನಾ? ಕೆಲವೊಂದು ಚಾನ್ಸಸ್ ಇದಾವೆ. ಅದು ಹೇಗೆ ಅಂದ್ರೆ ಯಾವುದೇ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಹೊಸದಾಗಿರುವಂತಹ ಒಂದು ವೇಕೆನ್ಸಿಯನ್ನ ರಿಲೀಸ್ ಮಾಡುವ ಮುಂಚೆ ಮೊದಲು ಒಂದು ಟ್ರಾನ್ಸ್ಫರ್ ಪೋರ್ಟಲ್ ಅನ್ನೋದು ಇಲ್ಲಿ ಒಂದು ಓಪನ್ ಅನ್ನ ಮಾಡಬೇಕಾಗಿರುತ್ತೆ. ಈ ವರ್ಷ ಏನು ರೂಲ್ 3 ಟ್ರಾನ್ಸ್ಫರ್ ಪೋರ್ಟಲ್ ಏನಿದೆ ಈ ತಿಂಗಳು ಒಂದು ರಿಲೀಸ್ ಮಾಡುವಂತಹ ಒಂದು 100% ಒಂದು ಚಾನ್ಸಸ್ ಇದೆ. ಓಕೆನಾ? ಜುಲೈ ತಿಂಗಳಲ್ಲಿ ನಿಮ್ಮ ಒಂದು ಟ್ರಾನ್ಸ್ಫರ್ ಪೋರ್ಟಲ್ ಅನ್ನೋದು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ತಾರೆ. ಯಾರೆಲ್ಲ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ತಮ್ಮ ಒಂದು ಪೋಸ್ಟ್ ಅನ್ನ ತಾವು ಈಗ ಒಂದು ರಿಕ್ವೆಸ್ಟ್ ಅನ್ನೋದು ತಾವು ಅಪ್ಲೈ ಅನ್ನೋದು ತಾವು ಮಾಡಬೇಕಾಗಿರುತ್ತೆ. ಸೊ ಈ ಜುಲೈ ತಿಂಗಳು ಪೂರ್ತಿ ಏನೋ ಒಂದು ಟ್ರಾನ್ಸ್ಫರ್ ಪೋರ್ಟಲ್ ಅಲ್ಲಿ ಓಪನ್ ಆಗುತ್ತೆ. ಆಗ ಏನು ಈ ಒಂದು ಜುಲೈ ತಿಂಗಳಲ್ಲಿ ಏನಾದ್ರೂ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸ್ ಇದೆ. ಏನಕ್ಕಂದ್ರೆ ಈ ಒಂದು 21,413 ಒಂದು ಪೋಸ್ಟ್ ಏನಿದಾವೆ ಇದು 4th ಮೆರಿಟ್ ಲಿಸ್ಟ್ ವರೆಗೂ ಏನೋ ಒಂದು ಫುಲ್ಫಿಲ್ ಆಗಿಲ್ಲ. ಇನ್ನು ಬಹಳಷ್ಟು ಒಂದು ವೇಕೆನ್ಸಿಗಳು ಏನೋ ಒಂದು ಮಿಕ್ಕಿದಾವೆ. ಸೊ ಆ ಒಂದು ರೀಸನ್ ಇಂದ 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು. ಸಪೋಸ್ ಏನಾದ್ರೂ 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ, ಏನಾದ್ರೂ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಸ್ಟಾಪ್ ಅನ್ನ ಮಾಡಿದ್ರೆ ಮಿಕ್ಕಿರುವಂತಹ ಒಂದು ವೇಕೆನ್ಸಿ ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಆಡ್ ಅನ್ನ ಮಾಡಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತಾರೆ. ಈಗ
ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡುತ್ತಾರೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡ್ತಾರೆ. ಓಕೆನಾ, ಈ ಒಂದು GDS ನ ಒಂದು ಪ್ರಕಾರ ವರ್ಷಕ್ಕೆ 2 ಅಥವಾ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಹೇಳಿದ್ರಿ. ಒಂದು ನೋಟಿಫಿಕೇಶನ್ ಜನವರಿ ಇಲ್ಲ ಆದ್ರೆ ಇನ್ನೊಂದು ನೋಟಿಫಿಕೇಶನ್ ಜುಲೈನಲ್ಲಿ ಅಂತ ಹೇಳಿದ್ರಿ. ಬಟ್ ಈ ಒಂದು ಜುಲೈ ತಿಂಗಳಲ್ಲಿ ಒಂದು ಟ್ರಾನ್ಸ್ಫರ್ ಪೋರ್ಟಲ್ ಅನ್ನ ಓಪನ್ ಅನ್ನ ಮಾಡುವಂತಹ ಒಂದು ಕಾರಣದಿಂದಾಗಿ ಈ ಒಂದು ನೋಟಿಫಿಕೇಶನ್ ಏನು ಒಂದು ಆಗಸ್ಟ್ ತಿಂಗಳಲ್ಲಿ ಅಥವಾ ಒಂದು ಆಗಸ್ಟ್ ಮಂತ್ ನಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡ್ತಾರೆ. ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಇಲ್ಲಿ ಒಂದು 20,000ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ಅಥವಾ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡುವಂತಹ ಒಂದು ಆಲ್ಮೋಸ್ಟ್ ಒಂದು ಚಾನ್ಸ್ ಇದಾವೆ. ನಮ್ಮ ಒಂದು ಕರ್ನಾಟಕದಿಂದ ಅಥವಾ ಒಂದು ಆಲ್ ಓವರ್ ಇಂಡಿಯಾ ಬಹಳಷ್ಟು ಒಂದು ವೇಕೆನ್ಸಿಗಳು ಒಂದು ಖಾಲಿಯಾಗಿ ಬಿದ್ದಿದ್ದಾವೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಆ ಒಂದು ರೀಸನ್ ಇಂದ 20,000 ಒಂದು ವೇಕೆನ್ಸಿಗಳು, ಅದರ ಒಂದು ಜೊತೆಗೆ ನಿಮ್ಮ ಒಂದು ಸೆಕೆಂಡ್ ನೋಟಿಫಿಕೇಶನ್ ಬಗ್ಗೆ ಒಂದು ಅಪ್ಡೇಟ್ ಆದ್ರೆ ಈಗ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಏನಾದ್ರೂ ಒಂದು ಕ್ವಾಲಿಫಿಕೇಶನ್ ಅಥವಾ ಒಂದು ಅರ್ಹತೆಯನ್ನ ಚೇಂಜಸ್ ಅನ್ನ ಮಾಡ್ತಾರೆ. ಏನಕ್ಕಂದ್ರೆ ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ನ ಮಹಾಸಚಿವರಾಗಿರುವಂತಹ SS ಮಹಾದೇವ್ ಅವರು ಕೂಡ ಒಂದು ರೀಸೆಂಟ್ ಆಗಿ ಒಂದು ಲೆಟರ್ ಅನ್ನ ಫಾರ್ವರ್ಡ್ ಅನ್ನ ಮಾಡಿದ್ರು ಡಿಪಾರ್ಟ್ಮೆಂಟ್ ಕಡೆ. ಈ ರೀತಿಯಾಗಿ 10th ಅನ್ನ ಬಿಟ್ಟು 12th ಅನ್ನ ಒಂದು ಕ್ವಾಲಿಫಿಕೇಶನ್ ಆಗಿ ಏನೋ ಒಂದು ಚೇಂಜಸ್ ಅನ್ನ ಮಾಡಬೇಕು ಅಂತ. ಸೊ ಅದರ ಬಗ್ಗೆ ಏನು ಇನ್ನೂ ಯಾವುದೇ ರೀತಿಯಂತಹ ಒಂದು ಕನ್ಫರ್ಮೇಶನ್ ಇಲ್ಲ. ಬಟ್ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಂತೂ ಯಾವುದೇ ರೀತಿಯಂತಹ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಲ್ಲ. ತಮ್ಮ ಒಂದು 10th ಮೆರಿಟ್ ಬೇಸಿಸ್ ಮೇಲೆನೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಓಕೆನಾ, ಅಷ್ಟೇ ಅಲ್ಲ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಎಂದಿನಂತೆ ಯಾವ ರೀತಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಿದ್ರಿ ಅದೇ ರೀತಿಯಾಗಿ ಒಂದು ರಿಕ್ರೂಟ್ ಅನ್ನ ಮಾಡ್ಕೊಂಡು ಇಲ್ಲಿ ಒಂದು ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಒಂದು ಚೇಂಜಸ್ ಅನ್ನ ಈ ಒಂದು ಸೆಕೆಂಡ್ ಒಂದು ನೋಟಿಫಿಕೇಶನ್ ಅಲ್ಲಿ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅದೇನಂದ್ರೆ ಆಲ್ಮೋಸ್ಟ್ ತಾವು ಅಪ್ಲೈ ಅನ್ನ ಮಾಡ್ತೀರಾ, ಅಪ್ಲೈ ಅನ್ನ ಮಾಡಿದ ನಂತರ ತಾವು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗ್ತೀರಾ. ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕೈಯಲ್ಲಿ ಸುಮಾರು 50 ಮಾರ್ಕ್ಸ್ ನ ಒಂದು ಎಕ್ಸಾಮ್ ಅಥವಾ ಒಂದು ಟೆಸ್ಟ್ ಅನ್ನ ಬರೆದು ತಮಗೆ ಒಂದು ಫೈನಲ್ ಆಗಿರುವಂತಹ ಒಂದು ಡಿಕ್ಲೇರ್ ಅನ್ನ ಮಾಡ್ತಾರೆ. ಅಂದ್ರೆ ಫೈನಲ್ ಆಗಿ ತಮಗೆ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. ಈ ರೀತಿಯಾಗಿರುವಂತಹ ಒಂದು ಪ್ರೋಸೆಸ್ ಯಾವ ಒಂದು ರೀಸನ್ ಇಂದ ಮಾಡ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ SLC ನಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಮಾರ್ಕ್ಸ್ ಬಂದಿರುತ್ತೆ. ಅವರಿಗೆ ಪ್ರಾಪರ್ ಆಗಿರುವಂತಹ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುವುದಿಲ್ಲ. ಪ್ರಾಪರ್ ಆಗಿ ಯಾವ ರೀತಿ ಮಾತಾಡಬೇಕು ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಒಂದು ಸಿಸ್ಟಮ್ ನಾಲೆಜ್ ಆಗಿರ್ಬೋದು ಆ ರೀತಿಯಾಗಿರುವಂತಹ ಒಂದು ನಾಲೆಜ್ ಇಲ್ಲ. ಸೊ ಅದೆಲ್ಲ ಒಂದು ಸಲ ಒಂದು ವೆರಿಫೈ ಅನ್ನ ಮಾಡೋದಕ್ಕೆ ಈ ಒಂದು 50 ಮಾರ್ಕ್ಸ್ ನ ಒಂದು ಎಕ್ಸಾಮ್ ಅನ್ನ ಏನೋ ಒಂದು DV ಟೈಮ್ ಅಲ್ಲಿ ನಿಮ್ಮ ಒಂದು ಕೈಯಲ್ಲಿ ಈ ಒಂದು ಎಕ್ಸಾಮ್ ಅಥವಾ ಒಂದು ಟೆಸ್ಟ್ ಅನ್ನೋದು ಬರ್ಸ್ಕೊಂತಾರೆ. ರೀತಿ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಅಲ್ಲಿ ಏನೋ ಒಂದು ಚೇಂಜಸ್ ಅನ್ನೋದು ಮಾಡ್ತಾರೆ. ಓಕೆನಾ, ಇಷ್ಟು ಸ್ನೇಹಿತರೆ ಸುಮಾರು 2 ರಿಂದ 3 ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಇಲ್ಲಿ ಒಂದು ಆಗಿರುತ್ತೆ. ಯಾರೆಲ್ಲ ಈ ಒಂದು ಸೆಕೆಂಡ್ ನೋಟಿಫಿಕೇಶನ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ ಮತ್ತು ನಿಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ.